ಜೂನ್ 4ರಂದು ನಡೆದ ಆ ಒಂದು ದುರ್ಘಟನೆಗೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು. 18 ವರ್ಷಗಳ ನಂತರ ಕಪ್ ಬವಣೆ ಅಂದು ನೀಗಿತ್ತು ಹೌದು, ಆದರೆ ಸಂಭ್ರಮಿಸೋಕೆ ಆಗದ ದುರಂತ ಸಂಭವಿಸಿತ್ತು. ಬೇಕರ ಕಾಲ್ತುಳಿತಕ್ಕೆ 11 ಮಂದಿಯ ಆ ಅನ್ಯಾಯದ ಸಾವಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಆದರೆ ಇಷ್ಟು ದಿನ ಆ ಇನ್ಸಿಡೆಂಟ್ ಬಗ್ಗೆ ಸೈಲೆಂಟ್ ಆಗಿದ್ದ ಆರ್ಸಿಬಿ 90 ದಿನಗಳ ನಂತರ ರಿಯಾಕ್ಟ್ ಮಾಡಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂತಾಪ ಸೂಚಿಸಿದ ಆರ್ಸಿಬಿ 3 ತಿಂಗಳ ನಂತರ ಅಭಿಮಾನಿಗಳಿಗಾಗಿ ಪೋಸ್ಟ್ ಮಾಡಿದ ತಂಡ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸೆಲೆಬ್ರೇಷನ್ ಮೂಡ್ನಲ್ಲಿ ಬಂದ ಲಕ್ಷಾಂತರ ಜನರಲ್ಲಿ 11 ಜನ ಕಾಲ್ತುಳಿತದಿಂದ ಪ್ರಾಣ ಕಳೆದುಕೊಂಡಿದ್ರು. ಈ ವಿಚಾರವಾಗಿ ಪೊಲೀಸ್ ಆಫೀಸರ್ಸ್ಗಳ ತಲೆದಂಡವೂ ಆಗಿತ್ತು. ಸಾಕಷ್ಟು ತನಿಖೆ ನಡೆದು ಸರ್ಕಾರಕ್ಕೆ ವರದಿ ಕೂಡ ಸಲ್ಲಿಕೆ ಮಾಡಲಾಗಿತ್ತು. ತನಿಖೆ ನಡೆಸಿದ್ದ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರು ಈ ಕಾಲ್ತುಳಿತಕ್ಕೆ ಆರ್ಸಿಬಿ, ಡಿಎನ್ಎ ಹಾಗೂ ಕೆಎಸ್ಸಿಎ 3 ಕೂಡ ಕಾರಣ ಎನ್ನುವ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿತ್ತು. ಹಾಗೂ ಈ ಎಲ್ಲ ಬೆಳವಣಿಗೆ ಗಮನಿಸಿದ ವಿಪಕ್ಷದಿಂದ ಸರ್ಕಾರದ ತಪ್ಪು ಮುಚ್ಚಲು ಇದೆಲ್ಲ ಮಾಡಲಾಗ್ತಿದೆ ಎನ್ನುವ ಆಪಾದನೆಯೂ ಕೂಡ ಇತ್ತು. ಇದರ ನಡುವೆ ಆರ್ಸಿಬಿ ತಂಡ ಈಗ ಬರೋಬ್ಬರಿ 90 ದಿನಗಳ ನಂತರ ಮತ್ತೆ ತನ್ನ ಅಭಿಮಾನಿಗಳಿಗಾಗಿ ಪೋಸ್ಟ್ ಒಂದನ್ನ ಮಾಡಿದೆ. ಪೋಸ್ಟ್ನ ಹೈಲೈಟ್ಸ್: ಆರ್ಸಿಬಿ ಪೇಜ್ನಲ್ಲಿ ಪೋಸ್ಟ್ ಮಾಡಿ 3 ತಿಂಗಳಾಗಿದೆ. ನಮ್ಮ ಮೌನ ದುಃಖದಿಂದ ತುಂಬಿದ ಮೌನ. ನಾವು ಸದಾ ನಿಮ್ಮೊಂದಿಗೆ ಇದ್ದೇವೆ. ಸಂಭ್ರಮ ಪಡಬೇಕಿದ್ದ ವಿಚಾರ ನೋವುಂಟು ಮಾಡಿತು. ಜೂನ್ 4ರ ಘಟನೆ ಎಲ್ಲವನ್ನೂ ಬದಲಿಸಿತು. ಆ ದಿನ ನಮ್ಮ ಹೃದಯ ಮುರುಗಿತು. ಮೌನದೊಳಗೆ ನೋವು ಅನುಭವಿಸಿದ್ದೇವೆ. ನಾವು ಸದಾ ನಿಮ್ಮೊಂದಿಗಿದ್ದೇವೆ. ಇದರ ಫಲವೇ ಆರ್ಸಿಬಿ ಕೇರ್ಸ್. ಇದು ನಮ್ಮ ಕಾಳಜಿ, ನಮ್ಮ ಪ್ರತಿಜ್ಞೆ. ಆರ್ಸಿಬಿ ಕೇರ್ಸ್, ನಾವು ಸದಾ ನಿಮ್ಮೊಂದಿಗಿದ್ದೇವೆ. ಜೂನ್ 4ರಂದು ಆರ್ಸಿಬಿ ವಿಜಯೋತ್ಸವದ ಸಂಭ್ರಮಾಚರಣೆಯಲ್ಲಾದ ಕಾಲ್ತುಳಿತ ಪ್ರಕರಣದ ನಂತರ ಆರ್ಸಿಬಿ ತಂಡ ಕಳೆದ 3 ತಿಂಗಳಿನಿಂದ ಮೌನ ವಹಿಸಿತ್ತು. ಆದರೆ ಈಗ 90 ದಿನಗಳ ನಂತರ ಆರ್ಸಿಬಿ ತನ್ನ ಅಭಿಮಾನಿಗಳಿಗಾಗಿ ಪೋಸ್ಟ್ ಮಾಡಿದೆ. ಪೋಸ್ಟ್ ಮೂಲಕ ಜೂನ್ 4ರ ಘಟನೆ ಕುರಿತು ಆರ್ಸಿಬಿ ತಂಡ ನೋವನ್ನ ಹೊರಗಾಕಿದೆ. ನಾವು ಕರ್ನಾಟಕದ ಹೆಮ್ಮೆಗಾಗಿ ಮುಂದೆ ಸಾಗ್ತಿವೆ. ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಭರವಸೆ ನೀಡಿದೆ. ನಮ್ಮ ಕಾಳಜಿ, ನಮ್ಮ ಪ್ರತಿಜ್ಞೆ, ಇದೆಲ್ಲದರ ಫಲವೇ ಆರ್ಸಿಬಿ ಕೇರ್ಸ್ ಎಂದು ಆರ್ಸಿಬಿ ಪೋಸ್ಟ್ ಮಾಡಿದೆ. ಒಟ್ಟಾರೆಯಾಗಿ 3 ತಿಂಗಳ ನಂತರ ಆರ್ಸಿಬಿ ಪೋಸ್ಟ್ ಮಾಡಿದ್ದು ಸದಾ ನಾವು ನಿಮ್ಮೊಂದಿಗೆ ಎಂದು ಪೋಸ್ಟ್ ಮೂಲಕ ಅಭಿಮಾನಿಗಳಿಗೆ ಭರವಸೆ ನೀಡಿದೆ. ಶಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.